ಗೋಲ್ಡನ್ ಟೆಂಪಲ್ಗೆ ಈಗ ರೀಚ್ ಆದ್ವಿ ನೋಡಿ. ಇದೆ ಗೋಲ್ಡನ್ ಟೆಂಪಲ್ಲು. ಬರ್ತಾ ಇದ್ದಾರೆ, ನೈಟ್ ಆಗೋಯ್ತು ಬರೋದು, ಲೇಟ್. ಇನ್ನು 7:15 7:25 ಆಗಿದೆ. 8 ಗಂಟೆವರೆಗೂ ಓಪನ್ ಇರುತ್ತೆ ಎಂಟ್ರಿ ಆಗಲಿಕ್ಕೆ. ಹಂಗಾಗಿ ಸ್ವಲ್ಪ ಇನ್ ಟೈಮಿಗೆ ಬಂದಿದ್ದೀವಿ, ಅರ್ಧ ಗಂಟೆ ಲೇಟ್ ಆದರೂ ಆಗಲ್ಲ. ಅಂದರೆ ಲೇಟ್ ಆದರೆ ಅಲ್ಲಿ ಎಂಟ್ರಿ ಟಿಕೆಟೇ ಇರಲ್ಲ. ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇದೆ ನೋಡಿ ಗೋಲ್ಡನ್ ಟೆಂಪಲ್. ಇದೆ ಗೋಲ್ಡನ್ ಟೆಂಪಲ್, ಶ್ರೀಪುರ ಮೈನ್ ಎಂಟ್ರೆನ್ಸ್. ಇದೇ ಮೈನ್ ಎಂಟ್ರೆನ್ಸು, ಇಲ್ಲಿಂದನೇ ಒಳಗಡೆ ಹೋಗಬೇಕು. ಈಗ ಜಸ್ಟ್ ಗೋಲ್ಡನ್ ಟೆಂಪಲ್ ಒಳಗಿಂದ ಈಚೆ ಬಂದ್ವಿ. ಮೊಬೈಲ್ ಇವಾಗ ತೊಗೊಂಡಿದ್ದು, ಮೊಬೈಲ್ ಒಳಗಡೆ ಎಂಟ್ರಿ ಇಲ್ಲ. ಅದೇ ಕಾರಣಕ್ಕೆ 150 ಚಾರ್ಜ್ ಇದೆ ನೋಡಿ. 8 ಗಂಟೆ ಲಾಸ್ಟು. 8 ಗಂಟೆ ಒಳಗೆ ಬಂದರೆ ಮಾತ್ರ ದರ್ಶನ ಸಿಗುತ್ತೆ, ಇಲ್ಲಾಂದರೆ ದರ್ಶನ ಸಿಗಲ್ಲ. ಇಲ್ಲಿ 70 kgದು ವಿಗ್ರಹ ಮಾಡಿದ್ದಾರೆ, ಬಂಗಾರದ್ದು. 70 kg ವಿಗ್ರಹ ಇದೆ. ಆ ವಿಗ್ರಹದ ಮೇಲೆ ಅಭಿಷೇಕ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಯಾರ್ಯಾರು ಹೋಗಿರ್ತಾರೆ ಒಳಗಡೆ ಪ್ರತಿಯೊಬ್ಬರಿಗೂ 70 kg ವಿಗ್ರಹದ ಮೇಲೆ, ಮಹಾಲಕ್ಷ್ಮಿ ವಿಗ್ರಹದ ಮೇಲೆ 150 ರೂಪೀಸ್ ಅಭಿಷೇಕ ಮಾಡ್ಲಿಕ್ಕೆ ಕೊಡ್ತಾರೆ. ಅದು ಮಿಸ್ ಮಾಡ್ಕೋಬೇಡಿ. ಕೆಲವರಿಗೆ ಗೊತ್ತಿರಲ್ಲ ಅದು ಏನು ಅಂತೇಳಿ. ಟೆಂಪಲ್ ಓಕೆ, ಟೆಂಪಲ್ ಅಲ್ಲದಲ್ಲೇ ವಿಗ್ರಹ ಇರುತ್ತೆ, ಮಹಾಲಕ್ಷ್ಮಿ ವಿಗ್ರಹ. ಅದರ ಮೇಲೆ ಕಂಪಲ್ಸರಿ ಅಭಿಷೇಕ ಮಾಡಬೇಕು. ಆ ಟೋಕನ್ ಏನು ಕೊಟ್ಟಿರ್ತಾರಲ್ಲ, 150 ರೂಪಾಯಿ ಒಬ್ಬರಿಗೆ ಚಾರ್ಜಸ್ ಇರುತ್ತಲ್ಲ, ಅದೇನು ಕಟ್ಟಿರ್ತಾರೆ ಅವ್ರಿಗೆ ಮಾತ್ರ. ಟೋಕನ್ ಮಿಸ್ ಮಾಡ್ಕೊಂಡ್ರೆ ಮತ್ತು ಅಲ್ಲಿರಲ್ಲ. ಕಂಪಲ್ಸರಿ ಆ ಟೋಕನ್ನ ಇಟ್ಕೊಳ್ಳಿ ಎಲ್ಲರೂ. ಓಕೆ, ಈಗ ಔಟ್ಸೈಡ್ ಬಂದಿದ್ದೀವಿ. ಈಗ ನೋಡಿ, ಒಳಗೆಲ್ಲೂ ಮಾಡೋಂಗಿಲ್ಲ. ಇದೇ ಎಕ್ಸಿಟ್ಟು. ಈಗ ಜಸ್ಟ್ ಬಂದು ಎಲ್ಲ ಕೂತಿದ್ದೀವಿ. ಎಷ್ಟು ಪ್ರಸಾದ ತಿನ್ಕೊಂಬಂದು ಅಲ್ಲೇನು ಕೊಡ್ತಾರೆ, ಪೊಂಗಲ್ಲು, ಪುಳಿಯೋಗರೆ, ಅದು ಇದು ಕೊಡ್ತಾರೆ. ಎಲ್ಲ ತಿನ್ಕೊಂಬಂದು ಕೂತಿದ್ದೀವಿ. ಈಗ ನೆಕ್ಸ್ಟು ಊಟಕ್ಕೆ ಹೋಗ್ಬೇಕೀಗ. ಊಟ ಎಲ್ಲಿ ಸಿಗುತ್ತೆ ಅಂತ. ಪ್ರಸಾದ ಹೊಟ್ಟೆ ತುಂಬಲ್ಲ, ಇಷ್ಟಿಷ್ಟೇ ಕೊಡ್ತಾರೆ. ಇದೇ ಗೋಲ್ಡನ್ ಟೆಂಪಲು. ಈಗ ಎಕ್ಸಿಟ್ ಆದ್ವಿ, ಈಗ ಈಚೆ ಬಂದ್ವಿ. ಇವಾಗ ಈಚೆ ಬಂದಿದ್ದು 8 ಗಂಟೆಗೆ ಮಾತ್ರ ಹೇಳ್ದಂಗೆ. 8 ಗಂಟೆಗೆ ಮಾತ್ರ ಬಂದರೆ ಸಿಗುತ್ತೆ, ಇಲ್ಲಾಂದರೆ ನಿಜವಾಗ್ಲೂ ಎಂಟ್ರಿನೇ ಇಲ್ಲ. ಟೋಟಲಿ ಎಂಟ್ರಿ ಇಲ್ಲ. ಬಂದಿದ್ದು ವೇಸ್ಟ್ ಆಗೋದು ಕೆಲವರಿಗೆ. 8 ಗಂಟೆ ಒಳಗೆ ಬಂದು ನೋಡೋಂಗಿದ್ರೆ ನೋಡಿ ಅಂಥವ್ರು ಮಾತ್ರ. ಓಕೆ, ಈಗ ಈಚೆ ಬಂದು ಈಗ ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಇಲ್ಲೆಲ್ಲ ಸ್ವಲ್ಪ ಮಾರ್ಕೆಟೆಲ್ಲ ಇದೆ, ಎಲ್ಲ ಏನೇನೋ ನೋಡ್ತಿದ್ದಾರೆ. ಏನೋ ಒಂದು ಸ್ವಲ್ಪ ನೋಡಿ ಊಟ ಮಾಡಿ ಡಿಸೈಡ್ ಮಾಡಬೇಕು. ಇಲ್ಲಿಂದ ನೆಕ್ಸ್ಟು ಮರೀನಾ ಬೀಚಿಗೆ ಹೋಗಬೇಕು ಅಂತ ಇದೆ, ಇಲ್ಲ ಮಹಾಬಲಿಪುರಮಿಗೆ ಹೋಗಬೇಕು ಅನ್ನೋ ಪ್ಲಾನಿಂಗ್ ಇದೆ. ಬಟ್ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಯಾವುದಂತ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಈಗ ಫಸ್ಟಿಗೆ ಊಟ ಮಾಡಬೇಕು ನೋಡಿ. ಇದೇ ಔಟ್ಸೈಡು ಇರೋವಂಥದ್ದು. ಎಲ್ಲಿ ಔಟ್ಸೈಡು? ಗೋಲ್ಡನ್ ಟೆಂಪಲ್ ಔಟ್ಸೈಡ್. ಇದು ಗೇಟಿನ ಔಟ್ಸೈಡ್ ಇದೆ ನೋಡಿ. ಓಕೆ, ಬನ್ನಿ. ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಪ್ಲ್ಯಾನ್ ಮಾಡಬೇಕು, ಈಗ ಪ್ಲ್ಯಾನ್ ನೋಡಿ ಗೈಸ್. ಈಗ ಬೇರೆ ಲಾಡ್ಜ್ ಯಾವುದೋ ಒಂದು ಇದೆ ಅಂತ ಅಂದರು, ಅದನ್ನು ನೋಡೋಕ್ಕೆ ಬಂದು ಹೆಂಗಿದೆ ಅಂತೇಳಿ ರೂಮ್ಸ್ ನೋಡೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಇಲ್ಲೇನಾದ್ರು ರೂಮ್ಸ್ ಚೆನ್ನಾಗಿದ್ದರೆ ಇಲ್ಲೇ ಇವತ್ತು ಹಾಲ್ಟ್ ಆಗೋದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹುಡುಕ್ತಾ ಇದ್ದೀವಿ. ಊಟ ಕಡೆ ಎಲ್ಲ ಆಗ್ತಾಯಿದೆಯಲ್ಲ, ಹಂಗಾಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಇಲ್ಲೇನು ಸಿಗುತ್ತೆ ಅಂತ. ಅದೇ ಗೋಲ್ಡನ್ ಟೆಂಪಲಲ್ಲೇ ಇದ್ವಿ, ಇನ್ನೂ ಹೋಗ್ಲಿಕ್ಕಾಗಲ್ಲ ಇನ್ನು ಬೇರೆ ಕಡೆ. ಇನ್ನೂ ಸಿಕ್ಕಿಲ್ಲ. ಅವಾಗಿಂದ ಬರೀ ಪರ್ಚೇಸಿಂಗು ಅದು ಇದು ಅಂತೇಳಿ ಅಲ್ಲೇ ಆಗೋಯ್ತು. ಯಾವುದಣ್ಣ ನೋಡಿ, ಅಲ್ಲೊಂದು ಕಡೆ ನೋಡಿ ಅದು ರೂಮ್ ಯಾಕೋ ಸೆಟ್ ಆಗಲಿಲ್ಲ. ಇಲ್ಲೊಂದು ಕಡೆ ಮನೆ ಥರ ಇದೆ, ಇಲ್ಲಿ ಮನೆ ಥರ ಇದೆ. ತೋರಿಸ್ತೀನಿ ನೋಡಿ, ಬ್ಯಾಕ್ ಸೈಡಲ್ಲಿ ನೋಡಿ, ನೋಡ್ತಾ ಇದೆ. ಇದು ಮನೆ ಥರ ಇದೆ, 2 ಇದೆ ರೂಮು. ನೋಡಿ, ಅಲ್ಲೊಂದು ಕಡೆ ನೋಡಿ ಅದು ರೂಮ್ ಯಾಕೋ ಸೆಟ್ ಆಗಲಿಲ್ಲ. ಇಲ್ಲೊಂದು ಕಡೆ ಮನೆ ಥರ ಇದೆ, ಇಲ್ಲಿ ಮನೆ ಥರ ಇದೆ. ತೋರಿಸ್ತೀನಿ ನೋಡಿ, ಬ್ಯಾಕ್ ಸೈಡಲ್ಲಿ ನೋಡಿ, ನೋಡ್ತಾ ಇದೆ. ಇದು ಮನೆ ಥರ ಇದೆ, 2 ಇದೆ ರೂಮು. 2 ರೂಮ್ ಬರುತ್ತೆ, ಅಟ್ಯಾಚ್ ಎಲ್ಲ ಇದೆ ಅಂತ. 1300 ಹೇಳ್ತಾರೆ. 1200 ಏನಾರು ಫೈನಲ್ ಆಗೋದಿದೆ. 1200 ಏನಾರು ಫೈನಲ್ ಆದರೆ ಇದೇ ಓಕೆ ಮಾಡಬೇಕು ಅಂತ ನೋಡಿ.
ಮನೆ ಇದ್ದಂಗಿದೆ, ನ್ಯಾಚುರಲ್ ಮನೆ. ಲಾಡ್ಜ್ ಅಲ್ಲ ಇದು, ನ್ಯಾಚುರಲ್ ಮನೆ ಇದ್ದಂಗಿದೆ. ಮೋಸ್ಟ್ಲಿ ಇದೇ ಫೈನಲ್ ಆಗೋದು ಅನಿಸುತ್ತೆ. ಈಗ ಎಷ್ಟು ಹೇಳಿದೆ? ಈಗ ನಾನು 1200 ಕೊಡ್ತೀನಿ. 1200 ಬರ್ತಾನೆ. ಅಷ್ಟಕ್ಕೆ 1200 ಫೈನಲ್ ಮಾಡಷ್ಟೇ. 1200 ಫೈನಲ್ ಆಗೋದಿದೆ. ಅದೇ ಸಾಕಾಯ್ತು. ಇದು 2 ಗೀಜರ್ ಇದೆ, 2 ರೂಮು, ವಿಶಾಲವಾಗಿದೆ. ಬಟ್ ಏನು ಬೆಳಗ್ಗೆ ಎದ್ದು ಹೋಗ್ತೀವಿ ಅಷ್ಟೇ, ಇನ್ನೇನಿಲ್ಲ ಬಿಡು. ಅವನು ಬೆಳಗ್ಗೆ ಅಂದ್ರೆ ಬಾತ್ರೂಮ್ ಕೊಡೋಣ, ಅದರಲ್ಲಿ ಏನಿಲ್ಲ, ಕೊಡ್ತಾನೆ ಬಾತ್ರೂಮ್. ಬಟ್ ಇದೇ ಬೇರೆ ಅದೇ ಬೇರೆ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದೆಯಲ್ಲ ಸರಿ, ಫೈನಲ್ ಮಾಡಿ ಬೇಗ ಮುಗಿಸ್. ಬರೀ ಡ್ಯಾನ್ಸೇ ಮಾಡ್ತೀಯಾ? ಹೆಡ್ಲೈಟ್ ಹಾಕ್ತಾರಪ್ಪ ಈ ಹುಡುಗರು ಇದ್ರೆ ಕಾರಲ್ಲಿ. ಸಮಸ್ಯೆ ಏನಾರ ಒಂದು ಕಿತಾಪತಿ ಮಾಡ್ತಾ ಇರ್ತಾರಲ್ಲಿ, ಏನಾರ ಒಂದು ಕಿತಾಪತಿ ಮಾಡ್ತಾರೆ. ಗೋಲ್ಡನ್ ಟೆಂಪಲ್ ಸಿಗೋದು ಕಮ್ಮಿ ಅಲ್ಲ, ಇಲ್ಲ ಹಾಲ್ಟ್ ಆಗೋದು ಕಮ್ಮಿ. ಯಾಕೆ ಅಂತ ಯೋಚನೆ ಮಾಡಿದ್ವಿ, ಇಲ್ಲ ಹಾಲ್ಟ್ ಆಗೋದೇ ತುಂಬ ಕಮ್ಮಿ ಇರುತ್ತೆ, ಹಂಗಾಗಿ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ ನಾವು ಬಾಯಿ ಬಂದಿದ್ದು ರೇಟಿಗೆ ಕೇಳಿದ್ವಿ. ಓಕೆ ಬನ್ನಿ ನೋಡೋಣ. ಯಾರ್ದದು ಇಲ್ಲಿ? ಇವನು ಓಡ್ತಾನೆ, ಇವನು ನಿಂದ. ಅದೇ ಫೈನಲ್ ಆಯಿತು. ಇದೇ ರೂಮ್ ಏನು ಅವಾಗಲೇ ತೋರಿಸ್ಬಲ್ಲ, 2 ಇದೆ ಪಕ್ಕ. ಇತ್ತು ಕಾರ್ ಪಾರ್ಕಿಂಗ್ ಎಲ್ಲ ಇದೆ ನೋಡಿ. ಪಾಪು, ಈ ಪಾಪುನಾ? ಅಲ್ಲ ಇದಲ್ಲ, ಈ ಪಾಪು ಇಲ್ಲಿದೆ ನೋಡಿ, ಈ ಪಾಪು. ಓಕೆ, 2 ಕಾರ್ ಪಾರ್ಕಿಂಗು ಎಲ್ಲ ತುಂಬ ಆಗ್ಬಿಟ್ಟಿದೆ ನೋಡಿ. ಲಗೇಜ್ ಅಂತೂ 2 ಗಾಡಿನಲ್ಲಿ ಎಲ್ಲ ಇಳಿಸ್ಬೇಕು. 2 ಕಾರ್ ಪಾರ್ಕಿಂಗು. ಬಟ್ಟೆ ಒಣಕೊಂಡಿದ್ರು, ಅಂದ್ಕೊಂಡಿದ್ದು ಬೇರೆ ಆಗಿದ್ದು ಬೇರೆ. ಬಟ್ಟೆ ಎಲ್ಲ ಶಾರ್ಟೇಜ್ ಆಯಿತು ಅಂತೇಳಿ ಬಟ್ಟೆ ಶಾರ್ಟೇಜ್ ಆಗಿದೆ ನೋಡಿ. 2 ಪಾರ್ಕಿಂಗ್ ಮಾಡೋಗಿದೆ, 2 ಗಾಡಿ ಪಾರ್ಕ್ ಆಗಿದೆ. ಬರೋಕ್ಕಾಗ್ತಿಲ್ವಾ? ಅಲ್ಲ, ಇದನ್ನ ಇಲ್ಲಿ ತೆಗ್ದಿದ್ರೆ ಏನಾಗೋದು? ಇಲ್ಲಿದೆಯಲ್ಲ, ಹಿಂಗೆ ಲಾಕ್ ಆಗಿರುತ್ತಿದ್ದು. ಹಾಗಿದ್ರೆ ಯಾವಾಗ ಆದರೂ ಇದು ಹಿಂಗಂದು ಹಿಂಗಂದ್ರೆ ಓಪನ್, ರೆಡ್ ಕಂಡ್ರೆ ನೆನಪಲ್ಲಿ ಇಟ್ಕೊ. ಸರಿ, ಈಗ ಅಡುಗೆ ಮಾಡಬೇಕಾ ಅಥವಾ ಥರದ ಇನ್ನು ಡಿಸೈಡ್ ಆಗಿಲ್ಲ. ಡಿಸ್ಕಷನ್ ನಡೀತಾ ಇದೆ. ಮಾಡೋಕ್ಕೆ ಯಾರಿಗೂ ಮೂಡಿಲ್ಲ ಅಂತಾರೆ. ಟೈಮ್ ಬೇರೆ ಆಯಿತು, ಏನು ಸಿಗಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಕಳ್ಳ ತರ ಕುಡಿತಾ ಇದೆಯಲ್ಲ, ಅವರೇ ಕಿತ್ತಾಡ್ತಿದ್ದಾರೆ. ಇವನಿಗೆ ಒಂಚೂರು ಅಂತ ಇಬ್ರಿಗೂ ಕೊಡ್ಸಕ್ಕಾಗಿಲ್ಲೇನಾ? ತಲೆ ಚಚ್ಕೊಂತಾಳೆ. ಇವಳಿಗೆ ತಂದಿದ್ ನೋಡಿ, ಇವಳಿಗೆ ತಂದಿದ್ದು. ರಮಣಿ ಸಿಟ್ಟು ಬಂದ್ಬಿಡ್ತಾವಳು ಮಾಡ್ತಾರೋದಕ್ಕೆ. ಅವನು ಯಾಕೋ ಕುಡ್ದವ್ ನಿಮ್ಮ ತಮ್ಮ? ಅಲ್ಲ ಯಾಕಲ್ಲ ಕುಡ್ದೆ? ನೋಡಲ್ಲ, ಅಳಿಸ್ಬಿಟ್ಟೆ ಅವಳಿಗೆ. ಹಾಂ, ನಿನ್ನೆ ಕೊಡ್ಸಿತ್ತೇನದು? ನೋಡಲ್ಲ ರಮ್ಮ ತಗೊಂಡು ಪರ್ಕೆ ತಗೊಂಡು ಹೊಡಿತಾ ಇತ್ತಲ್ಲಿ. ಹಾಂ, ಬಾ ಈ ಕಡೆ ಬಾ, ಇರುವೆ ಇದಾವಲ್ಲಿ. ನಡಿ ಅವಳಿಗೆ ಕೊಡ್ಸಿದ್ದು. ಇವನು ತಗೊಂಬಂದ್ಬಿಟ್ಟು ಸತಾಯಿಸ್ಬಿಟ್ಟ ಹಂಗೆ. ಈಗ ಸಡನ್ನಾಗೆ ಇಲ್ಲಿ ರೂಮ್ ಮಾಡೋದಲ್ಲ, ಮತ್ತು ತಿನ್ನಕ್ಕೆ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಆಗಿತ್ತು ನೋಡಿ. ಮತ್ತೆ ಕುಕ್ಕಿಂಗು ಉರಿತಾ ಇತ್ತು ಸ್ಟವ್ ಹೋಗ್ತಾ ಇತ್ತು. 5 kg ಸಿಲಿಂಡ್ರಲ್ಲಿ ಹಾಕ್ತಾ ಇರೋದು. ಏನು ಮಾಡ್ತಾರದು? ತಿಳಿ ಸಾರು ಅನ್ನನ, ತಿಳಿ ಸಾರು ಅನ್ನ ಅಂತ. ಹೊರಗಡೆ ಹೋಟ್ಲಲ್ಲಿ ತಿನ್ನೋಕ್ಕಿಂತನೂ 5 kg ಸಿಲಿಂಡ್ರು, ಸ್ವಲ್ಪ ಐಟಮ್ಗಳು, ಪಾತ್ರೆಗಳು ಇಟ್ಕೊಂಡ್ಬಂದಿದ್ದು ಯೂಸ್ ಆಯಿತು, ತುಂಬ ಯೂಸ್ ಆಯಿತು. ಕೂಗಾಡ್ತದೆ, ತುಂಬ ಯೂಸ್ ಆಯಿತು. ಇದು ಆಲ್ಮೋಸ್ಟ್ ಸರ್ಕಲಲ್ಲೇ ಸಿಕ್ತಪ್ಪ. ಇಲ್ಲೆಲ್ಲ ಸ್ಪಾರ್ಕ್ ಸ್ಕೂಲ್ ಅಂತ ಒಂದಿದೆ, ಇದ್ರ ಅಪೋಸಿಟೇ ಇರೋದು.
ಯಾರು ಬಂದರೆ ಗೋಲ್ಡನ್ ಟೆಂಪಲಲ್ಲಿ ಇಲ್ಲಿ ಅಡುಗೆ ಮಾಡ್ಕೊಂಡು ಮಾಡಬೇಕು ಅನ್ನೋರಿಗೆ ಚೆನ್ನಾಗಿದೆ ಪ್ಲೇಸ್ ಇದು. ಇಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಇನ್ನು ಈ ಕಡೆ ಅಲ್ಲಿಂದ ಮುಂದೆ ಹೋದ್ರೆ ಆ ಕಡೆ ಗೋಲ್ಡನ್ ಟೆಂಪಲ್ಲು. ಗೋಲ್ಡನ್ ಟೆಂಪಲ್ ಹತ್ರನೇ ಇದೆ. ಓಕೆ, ಕೆಳಗೆ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ನೋಡಿ ಪ್ಲೇಸ್ ಚೆನ್ನಾಗಿದೆ ನೋಡಿ, ತುಂಬ ಯೂಸ್ಫುಲ್ ಪ್ಲೇಸ್ ಇದು. ಯಾರು ಬಂದರೆ ಗೋಲ್ಡನ್ ಟೆಂಪಲ್ಗೆ ಅಡುಗೆ ಮಾಡ್ಕೋಬೇಕು ಇಲ್ಲೆಲ್ಲಾರ ಇದ್ದು ಅಂತ ಹೇಳಿದ್ರೆ ಚೆನ್ನಾಗಿದೆ. ಇದು ಗಲಾಟೆ ಮಕ್ಕಳದು ಕೇಳೋಕ್ಕಾಗ್ತಾ ಇಲ್ಲ. ಓಕೆ ನೋಡಿ, ಫುಲ್ ಫ್ರೀ ಇದೆ ಜಾಗ, ಅಂತೂ ಫುಲ್ ಫ್ರೀ ಇದೆ. ತಪ್ಪಾಯ್ತು ಬಿಡು ಮಾಡಲ್ಲ ಇನ್ನೊಂದ್ಸಲಿ ಆಯ್ತಾ. ಬಾಬಾ ಎಲ್ಲ ಯಾಕೆ ಮಾಡೋದು ನೀನು ನನಗೆ? ಹೊಡಿತಾರಪ್ಪ, ಸರ್ರೆ ಹೊಡಿತು. ದರ್ಶನ್ ಹೋದ್ನಾ? ಬ್ಯಾಗ್ ಇಲ್ಲ ಐತಲ್ಲ ನೋಡಿ. ಅಡುಗೆ ಆಯ್ತು ಇನ್ನೇನು. ಹಾಗೆ ಈಗ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲರೂ. ಯಾರ್ಯಾರು ರೀಲ್ಸ್ ಮಾಡಬೇಕು ಬಂದ್ಬಿಡಿ ಎಲ್ಲ. ಎಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲರಿಗೂ ರೀಲ್ಸ್ ಒಂದು ಅಡಿಕ್ಷನ್ ಆಗಿಬಿಟ್ಟಿದೆ. ಇವಳು ರೀಲ್ಸ್ ಹುಚ್ಚ ಹಚ್ಕೊಂಡ್ಬಿಟ್ಟಿದ್ದಾಳೆ. ಬರೀ ರೀಲ್ಸು ನೋಡಿ. ರೀಲ್ಸ್ ಅನ್ನೋದು ಯಾರಿಗೂ ಬಿಡೋದಿಲ್ಲ. ರೀಲ್ಸ್ ಅನ್ನೋದು ಹುಚ್ಚು, ಒಂಥರ ಮೆಂಟಲಿ ಹುಚ್ಚು. ರೀಲ್ಸ್ ಅನ್ನೋದು ಮೆಂಟಲಿ ಹುಚ್ಚು ಎಲ್ಲರಿಗೂ. ಏನು ಮಾಡೋಕ್ಕೆ ಬರಲ್ಲ ರೀಲ್ಸು. ಸ್ನಾನ ಮಾಡೋಕ್ಕಿಲ್ಲ ನಾತ್ಲಾಗ ಇನ್ನೇನು ಬಿಸಿನೀರ ಅಲ್ಲ. ನಿಮ್ಮ ಅಪ್ಪ ಹೇಳ್ತಾ ಇತ್ತಲ್ಲ ಬಿಸಿನೀರಿದೆ ಗೀಸರ್ದು ಅಂತೇಳಿ, ಅದಕ್ಕೆ. ಓಯ್ ಪಾಪ, ಬೇಗ ಅಲ್ಲಿ ಹೋಗಿ ಮಾಡ್ಕೋಬೇಕು. ಮತ್ತೆ ಆಮೇಲೆ ಲೇಟ್ ಮಾಡಬೇಡ. ಈ ಊಟ ಆದ ಕೂಡಲೇ ಎಡಿಟಿಂಗ್ ಅಲ್ಲ, ಏನೋ ರೀಲ್ಸ್ ಮಾಡಬೇಕು. ನಿಲ್ಸು ಅಂತ ಹೇಳ್ತಿರ್ಲಿಲ್ಲ ಅವತ್ತಿಂದ. ಇವಾಗ ಇಲ್ಲಿ ಜಾಗನ ಇಲ್ಲೇ ಸಿಕ್ಕಿದೆಯಲ್ಲ, ಬೆಳಕು. ಅದಕ್ಕೆ ಎಲ್ಲ ಕೂಗಾಡೋದಕ್ಕೆ ಜಾಗ ಚೆನ್ನಾಗಿ ಸಿಕ್ಬಿಟ್ಟಿದೆ. ಒಳ್ಳೆ ಜಾಗ ಇದೆ. ಈ ರೀತಿ ಮನೆಗಳು ಮುಂದೆ ಸಿಗಲ್ಲ ನೋಡಿ. ಇದೇ ಮೇನ್ ರೋಡು, ಸರ್ಕಲ್ಲು, ಬಸ್ ಹಿಂದೆ ಪಾರ್ಕಿಂಗು, ಮನೆ ಚೆನ್ನಾಗಿದೆ ಪ್ಲೇಸ್. ಅಡುಗೆ ಈಗ ಊಟ ಮಾಡ್ತಾ ಇದ್ದೀವಿ. ಅನ್ನ ಸಾಂಬಾರು ಮಾಡಿದ್ದಾರೆ. ಅದೇ 5 kg ಸಿಲಿಂಡ್ರಲ್ಲೇ ಎಲ್ಲ ಊಟ. ಎಲ್ಲ ಊಟ ಮಾಡ್ತಾರೆ ನೋಡಿ. ಎಲ್ಲ ಅನ್ನ ಸಾಂಬಾರು. ಮನೆ ಊಟ ಮಾಡ್ದಂಗೆ ಇರುತ್ತೆ ಅಂತೇಳಿ ಮಾಡ್ಕೊಳ್ತಾ ಇರೋದು. ಇಲ್ಲ ಹೋಟ್ಲಿಗೆ ಹೋಗೋದಿತ್ತು, ಬಟ್ ಹೊಟ್ಟೆ ಕೆಡುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ
ಎಲ್ಲ ಮನೆಯಲ್ಲೇ ಮಾಡ್ಕೊಂಡವ್ರು. ಮನೆಯಲ್ಲೇ ಅಲ್ಲ, ಬೇರೆ ಯಾವುದೋ ಮನೆಯಲ್ಲಿ. ಹಾಂ, ಸ್ವಲ್ಪ ಹಾಕಿ. ನೋಡಿ, ಬಾಳೆಹಣ್ಣು ಸಿಪ್ಪೆ ಹಚ್ಕೊಂಡ್ರೆ ಫೇಸ್ ಏನಾಗುತ್ತೆ? ಫೇಸ್ ಗ್ಲೋ ಬರುತ್ತಂತೆ. ಬಾಳೆಹಣ್ಣು ಸಿಪ್ಪೆ ಯಾರು ವೇಸ್ಟ್ ಮಾಡಬೇಡಿ, ಮುಖಕ್ಕೆ ಹಚ್ಕೊಂಡ್ರೆ ತುಂಬಾ ಗ್ಲೋ ಬರುತ್ತಂತೆ. ದರ್ಶನ್ ಇಲ್ಲೊಬ್ಬ ನೋಡ್ತಾ ಇದ್ದಾನೆ, ಇವನು ಭಾಳ ಇಂಟ್ರೆಸ್ಟ್ ಅದರಲ್ಲಿ. ನೋಡಲ್ಲಿ ಬಾಳೆಹಣ್ಣು ಸಿಪ್ಪೆ ಹಚ್ಕೊಂಡ್ರೆ ಅವ್ರು ಅದೇ ಹಚ್ಕೊಂಡೆ ಬೆಳ್ಳಗಾಗಿರೋದಂತೆ. ಒಂದ್ಸಲ ಟ್ರೈ ಮಾಡೋ ನೀನು, ಬಾಳೆಹಣ್ಣು ಸಿಪ್ಪೆ ಹಚ್ಕೊಂಡು. ಓಯ್, ಮೇಕಪ್ ರಿಮೂವ್ ಅಲ್ಲ ಅದು. ಇಲ್ಲ, ಮೇಕಪ್ ರಿಮೂವ್ ಅಲ್ಲ. ಬಾಳೆಹಣ್ಣು ಸಿಪ್ಪೆ ಹಚ್ಕೊಂಡ್ರೆ ಬೆಳ್ಳಗಾಗ್ತಾರಂತೆ. ಗೊತ್ತಾಯ್ತೇನಾ? ಫೇಸ್ ಪ್ಯಾಕ್ ಕಣದು, ಫೇಸ್ ಪ್ಯಾಕ್. ಮೇಕಪ್ ನಾನು ಹಚ್ಕೋತೀನಿ. ಹಚ್ಕೊಳ, ಈಗ ಹಚ್ಕೊಂಡ್ರೆ ಸ್ವಲ್ಪ ಹೊತ್ತು ಬಿಡ್ಬೇಕು. ನಾನು ನೋಡ್ತಿದ್ದೀನಿ. ಏನಕ್ಕೆ? ಯಾವಾಗಲೂ ಬೈಯೋದು ಹೊಡೆಯೋದು. ಏನು ಹೊಡಿತಾ ಇರೋದು? ಇರ್ಲಿ, ಬಾರಾಗೋ, ಬಾ. ಇವನು ಅಷ್ಟೆಲ್ಲ ಹೊಡೆದ ತಿಂದೇ ಇಲ್ಲ ಇವನು. ನಿಜವಾಗ್ಲೂ ತಿಂದಿಲ್ಲ ಕಣ, ಅಷ್ಟೆಲ್ಲ ಹೊಡೆದ. ನಾನು ಅಷ್ಟೆಲ್ಲ ಆಡಿಲ್ಲ. ಒಂದ್ಸಲಿ ಗೇಟಿಗೆ ಗುದ್ದಿದೆ ಹಾಕಿ, ಹಿಂದ್ಗಡೆ ಗುರ್ತಿರ್ಬೇಕನ್ನ ಈಗಲೂ. ಅದೇ ಅಷ್ಟೇ. ಮತ್ತೆ ರೈಸ್ ಖಾಲಿಯಾಗಿ ಮತ್ತೆ ರೈಸ್ ಇಟ್ಟಿದ್ರು. ಮತ್ತೆ ಹಪ್ಪಳ ಉರಿತಿದ್ದಾರೆ. ಅನ್ನ ಶಾರ್ಟೇಜ್ ಆಗೋಯ್ತು.